ಏನೋ ಇವತ್ತು ಇಡ್ಲಿ ಚೆನ್ನಾಗಿದೆ, ಇನ್ನೊಂದೇ ಒಂದು ಇಡ್ಲಿ ಹಾಕು ಅಂದರೆ ನನಗೆ ರೋಪ್ ಹಾಕ್ಬಿಟ್ಟು ಹೋಗ್ತಾಳೆ. ಈ ಮನೇಲಿ ಬರ್ತಾ ಬರ್ತಾ ರೆಸ್ಪೆಕ್ಟೇ ಇಲ್ಲ ನನಗೆ. ವಡೆ ಬೇರೆ ಮಾಡಿಲ್ಲ ಇವತ್ತು. ಅಯ್ಯೋ ಕೇಳೋರು ಯಾರು? ಏನು ಒಬ್ಬೊಬ್ಬನೇ ಮಾತಾಡ್ತಿದ್ಯಾ? ಯಾಕೇನಾಯ್ತು? ಇನ್ನೇನು ಮಾಡೋದಮ್ಮ, ನಿಮ್ಮ ಮತ್ತಿಗೆ ಇನ್ನು ಒಂದೇ ಒಂದು ಇಡ್ಲಿ ಹಾಕು ಅಂತ ಕೇಳಿದ್ದಕ್ಕೆ ಹಾಕಲ್ಲ ಅಂತ ರೋಪ್ ಹಾಕ್ಬಿಟ್ಟೋದ್ಲು. ಜಾಸ್ತಿ ಮಾತಾಡಿದ್ರೆ ಸೌಟಲ್ಲೇ ಮರ್ಡ್ರ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ಲು. ಅದಕ್ಕೆ ಯಾಕೋ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಇಲ್ಲೇ ಇದೆಯಲ್ಲ ಇಡ್ಲಿ, ಹಾಕೊಂಡು ತಿನ್ನು. ಬೇಡ ಅಮ್ಮ, ಅವಳು ಆ ರೇಂಜಿಗೆ ಆವಾಜ್ ಹಾಕ್ಬಿಟ್ಟು ಹೋದ್ಮೇಲೂ ನಾನು ತೊಗೊಂಡು ತಿಂದರೆ ಆಮೇಲೆ ಸೌಟಲ್ಲೇ ಮರ್ಡ್ರ್ ಮಾಡ್ತಾಳೆ. ಈಗಿನ ಕಾಲ್ದ ಹೆಂಡ್ತಿರು ತುಂಬಾ ಡೇಂಜರು. ಅಯ್ಯೋ ಪಾಪ ನಮ್ಮಣ್ಣ ಅನ್ಯಾಯವಾಗಿ ಸೌಟಲ್ಲೇ ಮರ್ಡರ್ ಆಗಿ ಹೋಗ್ತಾ ಇದ್ದ. ಅಟ್ಲೀಸ್ಟ್ ಕಿಚನ್ ನೈಫ್ ಆದರೂ ಬೇಡವಾ? ತನ್ನನ್ನು ಕರೆದಿದ್ದಿದ್ರೆ ನಾನು ಮಚ್ಚಾದ್ರೂ ತೊಗೊಂಬರ್ತಿದ್ನಲ್ಲ. ಅಯ್ಯೋ ಅಮ್ಮ, ಏನು ಹೇಳ್ತಿದ್ಯಾ ನೀನು? ಅವಳು ಸೌಟ್ ತೋರಿಸಿದ್ದಕ್ಕೆ ಆ ಇಡ್ಲಿ ಬೇಡ ಅಂತ ಹೇಳ್ತಿದ್ದೀನಿ, ಅಂಥದ್ರಲ್ಲಿ ನೀನು ಮಚ್ಚು ಬೇರೆ ಕೊಡ್ತೀನಿ ಅಂತಿದ್ಯಾ? ಅಲ್ಲ, ಒಂದು ಇಡ್ಲಿಗೋಸ್ಕರ ನೀವೆಲ್ಲ ಈ ಥರ ರೋಡಿಸಮ್ ಮಾಡೋದು ಸರಿನಾ? ಆಫ್ಟರ್ ಆಲ್ ಇಡ್ಲಿಗೋಸ್ಕರ ಅದಕ್ಕೆ ಈಗೆಲ್ಲ ಆಡಲ್ವಲ್ಲ. ನಿಜ ಹೇಳೋ, ಇಡ್ಲಿ ವಿಚಾರಕ್ಕೆ ನಾ ಅದಕ್ಕೆ ಬೈದಿದ್ದು? ಹಾಗೇನಿಲ್ಲ, ಅದು ವಿಕ್ಕಿ ದುಬೈಗೆ ಹೋಗಿದ್ದಾನಲ್ಲ, ಅದಕ್ಕೆ ಇವಳು ಸ್ವಲ್ಪ ಬೇಜಾರಾಗಿದ್ದಾಳೆ. ಯಾಕೆ ಅಂದರೆ ಅದು ಇಂಥ ಟೈಮಲ್ಲಿ ವಿಕ್ಕಿ ಆರ್ತಿ ಜೊತೆ ಇರಬೇಕಲ್ಲ ಅಂತ. ಆ್ಯಕ್ಚುಲಿ ನಾನು ವಿಕ್ಕಿ ಹೇಳಿದೆ, ನಿನ್ನ ಬದಲು ನಾನೇ ಹೋಗ್ತಿದ್ನಲ್ಲ ದುಬೈಗೆ ಅಂತ. ಅದಕ್ಕವನು ಇಲ್ಲ ಇಲ್ಲ, ಇದು ತುಂಬ ಇಂಪಾರ್ಟೆಂಟ್ ಕೆಲಸ, ನನ್ನ ಬಿಟ್ಟು ಬೇರೆ ಯಾರೇ ಹೋದರೂ ಅದು ಕೆಲಸ ಆಗಲ್ಲ ಅಂತ. ಅದಕ್ಕೆ ಸುಮ್ಮನಾದೆ. ಈ ಅಣ್ಣ ತಮ್ಮ ಇಬ್ರು ಒಂದೇ ಥರ ಸೀಕ್ರೆಟ್ ಶಂಕರಪ್ಪಂದಿರು. ಅಣ್ಣ, ವೇದಾಂತ್ ಏನಾದರೂ ನೋಡ್ದ ನೀನು? ಏನಪ್ಪ ಬೆಳಗ್ಗೆನೇ ಆಚೆ ಹೋದ್ರು, ಎಲ್ಲೋದ್ರೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ. ವೇದಾಂತ್ ಯಾಕೋ ನಿನ್ನೆಯಿಂದ ಒಂಥರ ಆಡ್ತಿದ್ದಾನೆ. ತಿಂಡಿನ ತಿಂದ ಎಲ್ಲೋ ಹೋದ್ನಲ್ಲ. ಹಾಂ ಅಮೂಲ್ಯ, ನಾನು ಒಬ್ಸರ್ವ್ ಮಾಡಿದೆ. ಈ ನಡುವೆ ಅವರು ಒಂಥರ ಇರ್ತಾರೆ. ಮೋಸ್ಟ್ಲಿ ಯಾವುದೋ ಕೆಲಸದ ಬ್ಯುಸಿಲಿರ್ತಾರೆ ಅಂತ ಸುಮ್ಮನಾದೆ. ಈಗ ನಾ ಮಾಡಬೇಕಾಗಿರೋದು ಪಿಂಡ ಪ್ರದಾನ. ಹಾಗಂದ್ರೆ ಏನು ಶಾಸ್ತ್ರಿಗಳೇ? ಈ ಜೀವ ದೇಹದಲ್ಲಿದ್ದಾಗ ತನ್ನ ಆಹಾರವನ್ನು ತಾನೇ ಸಂಪಾದನೆ ಮಾಡ್ಕೊತಾ ಇತ್ತು. ಆದರೆ ಈ ಜೀವ ದೇಹದಿಂದ ಯಾವಾಗ ಆಚೆ ಬರುತ್ತೋ ಆ ಜೀವಕ್ಕೆ ಯಾವಾಗ ಶಕ್ತಿ ಇರಲ್ಲ, ಆ ಜೀವ ನಿರಾಕಾರ ಆಗಿರುತ್ತೆ. ಹಾಗಾಗಿ ನಾವು 11 ದಿನಕ್ಕೆ ಪಿಂಡ ಪ್ರದಾನ ಮಾಡ್ತೀವಿ. ಅಂದರೆ ನನ್ನ ತಮ್ಮನಿಗೆ ಊಟ ಮಾಡಿಸಿದಾಗ? ಖಂಡಿತ ಹೌದು ವೇದಾಂತವ್ರೆ. ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಹಸಿವಾಗಿರೋ ನಿಮ್ಮ ತಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಅವನಿಗೆ ಸದ್ಗತಿ ದೊರಕುತ್ತೆ, ಜೊತೆಗೆ ಅವನ ಆತ್ಮಕ್ಕೆ ನೆಮ್ಮದಿ ಸಿಗುತ್ತೆ. ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡೋದು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ವಿಕ್ರಾಂತ್, ಇಷ್ಟೊತ್ತಾದ್ರೂ ಏನು ಮಾಡ್ತಿದ್ದೆ? ಬಾ ಊಟ ಮಾಡೋಣ. ಅಗ್ರಜ, ಕೆಲಸ ತುಂಬ ಪೆಂಡಿಂಗ್ ಇದೆ, ನೀವು ಊಟ ಮಾಡ್ಕೊಳ್ಳಿ. ವಿಕ್ರಾಂತ್, ಕೆಲಸನ ಆಮೇಲೆ ಮುಗಿಸ್ಕೊ, ಎಲ್ಲರೂ ಕಾಯ್ತಿದಾರೆ. ಬಾ. ನಿನಗೆ ಗೊತ್ತಲ್ಲ ಅಗ್ರಜ, ಈ ಮುಂಬೈ ಪ್ರಾಜೆಕ್ಟು ಎಷ್ಟು ಟೈಮ್ ತಗೊಳುತ್ತೆ ಅಂತ. 5 ಅವರಿಂದ ಕೂತ್ಕೊಂಡು ಇಲ್ಲೇ ಇದ್ದೀನಿ, ಇನ್ನೂ ಮುಗ್ದಿಲ್ಲ ನೋಡು ಕೆಲಸ. ಸರಿ ವಿಕ್ರಾಂತ್, ಕೆಲಸ ಇದೆ ಒಪ್ಕೊಂಡೆ, ಹಾಗಂತ ಊಟ ತಿಂಡಿ ಬಿಟ್ಟು ಕೆಲಸ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ. ಬಾ ಊಟ ಮಾಡಿ. ಇಲ್ಲ ಅಗ್ರಜ, ಕೆಲಸ ಇನ್ನೂ ತುಂಬ ಪೆಂಡಿಂಗಲ್ಲಿದೆ. ಈ ಪ್ರಾಜೆಕ್ಟ್ ಬಗ್ಗೆನೇ ಲಾಸ್ಟಲ್ಲಿ ಒಂದು ಕಾಲ್ ಮಾಡ್ತಾರೆ. ಆ ಕಾಲ್ ಅಂತೂ ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಇಷ್ಟು ದಿನ ವರ್ಕ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸರಿ, ಆಯಿತು.
ವಿಕ್ರಾಂತ್, ಯಾಕಣ್ಣ ನೀರು ತುಂಬ್ಕೊಂಡಿದ್ಯಾ? ಏನಿಲ್ಲ ಅಗ್ರಜ, ಪರವಾಗಿಲ್ಲ, ಹೇಳು ವಿಕ್ರಾಂತ್, ಏನಾಯಿತು? ಏನಿಲ್ಲ ಅಗ್ರಜ, ನೀನು ಹೀಗೆ ತಿನ್ಸೋದು ನೋಡಿದ್ರೆ ನನಗೊಂಥರ ಅಮ್ಮನೇ ಬಂದು ತಿನ್ಸಂಗೆ ಆಗ್ತಿದೆ. ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ವಿಕ್ರಾಂತ್, ನೀ ನನಗೆ ಯಾವತ್ತಿಗಿದ್ರು ಮಗುನೇ. ಅಮ್ಮನಷ್ಟು ಪ್ರೀತಿ ಕೊಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಖಂಡಿತವಾಗ್ಲೂ ನೀನು ಕೊಡ್ತೀನಿ. ಅಗ್ರಜ, ನನಗೊಂದು ಮಾತು ಕೊಡ್ತೀಯಾ? ಕೊನೆವರೆಗೂ ನೀನು ಹೀಗೆ ನನಗೆ ಊಟ ಮಾಡಿಸ್ತಿರ್ತೀಯಲ್ಲ? 100% ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ಸ್ ಅಗ್ರಜ. ನೀನು ಪ್ರತಿದಿನ ಊಟ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದು ಈ ರೀತಿ ನೆರವೇರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲ್ಲ. ವಿಕ್ಕಿ, ಯಾವಾಗ ಬರ್ತೀಯೋ? ಬೇಗ ಬಂದ್ಬಿಡೋ. ಯಾಕೋ ಗೊತ್ತಿಲ್ಲ, ನೀನು ಹೋದಾಗಿಂದ ತುಂಬ ಸಂಕಟ ಆಗ್ತಾ ಇದೆ. ನನಗೆ ಹೀಗಾಗ್ತಿರ್ಬೇಕಾದ್ರೆ ಆರ್ತಿ, ಬೇಗ ಬಂದ್ಬಿಡೋ ನನ್ನ ಕಂದ. ಇಲ್ಲೇನು ಮಾಡ್ತಾ ಇದೆಯಾ? ವಿಕ್ಕಿ ರೂಮ್ ಕ್ಲೀನ್ ಮಾಡ ಅಂತ ಬಂದೆ. ಕ್ಲೀನ್ ಮಾಡಕ್ಕೆ ಬಂದ್ಯಾ? ಈ ಹಾಳಾದ ಒಂದು ಫೋಟೋ ನೋಡ್ತಾ ಕುತ್ಕೊಳಕ್ಕೆ ಬಂದ್ಯಾ? ಸುಹಾಸಿನಿ, ನನ್ನ ಮಗನ ಬಗ್ಗೆ ಹಾಳಾದವನು ಅಂತೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನು ಮಾಡ್ತೀಯ? ಏನು ಮಾಡ್ತೀಯಾ ನೀನು? ನನಗೆ ಎದುರುತ್ತರ ಕೊಡೋಷ್ಟು ಹೆಚ್ಕೊಂಡಿದ್ಯಾ? ಈ ಸುಹಾಸಿನಿ ಏನೇನು ಮಾಡಬಲ್ಲಳು ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ನೀನು ಎಲ್ಲಿಂದ ಬಂದ್ಯೋ ಅದೇ ಜಾಗಕ್ಕೆ ವಾಪಸ್ ಕಳಿಸ್ಬೇಕಾಗತ್ತೆ, ಹುಷಾರ್. ಸುಹಾಸಿನಿ ಏನೋ ಉದ್ವೇಗದಲ್ಲಿ ಮಾತಾಡಿದೆ, ಕ್ಷಮಿಸ್ಬಿಡು. ಅಬ್ಬಬ್ಬಬ್ಬ, ಒಂದು ಕ್ಷಣದಲ್ಲೇ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡಿ ಬದಲಾಗ್ಬಿಡ್ತೀಯಲ್ಲ ನೀನು. ಅದು ಹಾಗಲ್ಲ ಸುಹಾಸಿನಿ, ನೀನು ಹಾಳಾದವನು ಅಂತ ಹೇಳಿದೆಯಲ್ಲ, ತಾಯಿ ಕರಳು ಚುರ್ರಂತು ಅಷ್ಟೆ. ಅದು ಅಲ್ಲದೆ ಅವನು ಊರಿನಲ್ಲಿಲ್ಲ, ಒಂದು ರೀತಿ ತಳಮಾಳ. ಅವ್ನ ರೂಮ್ ಕ್ಲೀನ್ ಮಾಡೋಕ್ಕೆ ಬಂದೆ, ಒಂದು ಫೋಟೋ ಸಿಕ್ತು ನನಗೆ, ಅದಕ್ಕೆ ಕೂತೆ ಅಷ್ಟೆ. ನನ್ನ ಮಗ ಯಾವಾಗ ಬರ್ತಾನೋ?
ಇನ್ನೆಲ್ಲಿ ಬರ್ತಾನ ಅವನು? ಏನಂದೆ ಸುಹಾಸಿನಿ ನೀನು? ಅಂದರೆ 2 ದಿನದಲ್ಲಿ ಅವನು ವಾಪಸ್ ಬರಬೇಕಾಗಿತ್ತಲ್ಲ, ಇನ್ನೂ ಬಂದಿಲ್ಲ. ಇನ್ನೂ ಎಷ್ಟು ದಿನ ಆಗುತ್ತೋ ಏನೋ ಬರೋದು ಅಂತ ಹೇಳಿದೆ ಅಷ್ಟೆ. ಅದೆಲ್ಲ ಇರಲಿ, ಸುಮ್ಮನೆ ಏನೋ ಒಂದು ಸಬೂಬ್ ಹೇಳ್ಕೊಂಡು ಅಲ್ಲಿ ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡಬೇಡ. ಮೈ ಬಗ್ಸಿ ಕೆಲಸ ಮಾಡು. ನೀನು ಈ ಮನೆ ಯಜಮಾನಿ ಅಲ್ಲ, ಜವಾನಿ, ನೆನಪಿರು. ಸುಹಾಸಿನಿ ಯಾಕೆ ವಿಕ್ಕಿ ಇನ್ನೂ ಬರಲ್ಲ ಅಂತ ಹೇಳಿದ್ಲು? ವಿಕ್ಕಿ ನೆನೆಸ್ಕೊಂಡಾಗೆಲ್ಲ ಕರಳು ಚುರ್ರ ಅನ್ನತ್ತೆ. ಇವಳು ನೋಡಿದ್ರೆ ಹೀಗಂದ್ಲು, ಇವಳು ಯಾಕೆ ಹೀಗಂದ್ಲು? ಇಲ್ಲ ಇಲ್ಲ, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದೆ. ಈ ಸುಹಾಸಿನಿ ಯಾರಿಗೂ ಒಳ್ಳೇದು ಮಾಡ್ದವಳಲ್ಲ, ಯಾರ ಬಗ್ಗೆನೂ ಒಳ್ಳೇದು ಮಾತಾಡ್ದವಳಲ್ಲ. ವಿಕ್ಕಿಗೇನೂ ಆಗಲ್ಲ, ನನ್ನ ಮಗ ಬರ್ತಾನೆ. ಅವನಿಗೆ ದೇವರ ಆಶೀರ್ವಾದ ಸಂಪೂರ್ಣವಾಗಿದೆ. ಬೇಗ ಬಂದ್ಬಿಡು. ಕ್ಷಮಿಸ್ಬಿಡು ದೇವ್ರೆ. ನಂಗೆ ಒಂಥರ ಆಗ್ತದೆ. ಯಾಕೆ ಯಾರೋ ನನ್ನ ಕರ್ಳಿಗೆ ಚಾಕು ಹಾಕ್ಬೇಕಾಗ್ತಾ ಇದೆ. ಏನಾಗ್ತಾ ಇದೆ?
ಖಾಲಿ ಖಾಲಿ ಅಮ್ಮ ಮಲಗಿಸದ ಸುವ್ವಲಾಲಿ ಅಮ್ಮ ಲಾಲಿ ಲಾಲಿ ಅಮ್ಮ ತೂಗದ ಜೋ ಕಾಲಿ ಅಮ್ಮ ಖಾಲಿ ಖಾಲಿ ಅಮ್ಮ ಮಲಗಿಸದ ಸುವ್ವಲಾಲಿ ಅಮ್ಮ ಇಲ್ಲಿ ಯಾರು ಯಾರು ಅನುರಾಗದಲ್ಲಿ ಹೆತ್ತ ತಾಯಿ ರಣರಂಗದಲ್ಲಿ ಹೊತ್ತ ತಾಯಿ ನಾನಾದೆ ಲಾಲಿ ಲಾಲಿ ಅಮ್ಮ ತೂಗದ ಜೋ ಕಾಲಿ ಅಮ್ಮ ಖಾಲಿ ಖಾಲಿ ಅಮ್ಮ ಮಲಗಿಸದ ಸುವ್ವಲಾಲಿ ಅಮ್ಮ ದ್ವೇಷ ಸಮರವೇ ಆಟಗಳು ಭ್ರಾಂತಿ ಭೀತಿಯ ಪಾಠಗಳು ಕವಿದಿವೆ ಕತ್ತಲೆ ಕೂಟಗಳು ನಿಲ್ಲದು ಕಾಲದ ಓಟಗಳು ಅಯ್ಯೋ ಬಾಸು ಬಂದೇ ಬಿಟ್ಟಿದ್ದಾರೆ. ಕಾಫಿ ಟೀ ಕುಡ್ಕೊಂಬರೋಷ್ಟರಲ್ಲಿ ಬಾಸ್ ಎಲ್ಲಿ ಬೆಳಗ್ಗೆ ಕಾಣೆ ಆಗ್ಬಿಟ್ಟಿದ್ರಿ? ನಾನು ಟಿ ವಿ ನ್ಯೂಸ್ ಚಾನಲ್ಗೆ ಆ್ಯಡ್ ಕೊಡೋಣ ಅಂತ ಇದ್ದೆ. ನಮ್ಮ ಬಾಸು ಕಾಣೆ ಆಗ್ಬಿಟ್ಟಿದ್ದಾರೆ. ವೇದಾಂತ್ ವಸಿಷ್ಠ ಗೋಧಿ ಮೈ ಬಣ್ಣ ಅಸಾಧಾರಣ ಮೈಕಟ್ಟು ಅಂತ, ಅಲ್ಲ ಸಾಧಾರಣ ಮೈಕಟ್ಟು ಅಂತ. ಮಗನೇ ಖರಾಬ್ ಕಾಂತ, ಬಾಸ್ ಯಾಕೋ ಖರಾಬ್ ಮೂಡಲ್ಲಿರಂಗಿದ್ದಾರೆ. ತಲಾಟೆ ಮಾಡಬೇಡ, ಇಲ್ಲ ಅಂದರೆ ನೀ ತಲೆ ಎಗ್ರೋಗೋದು ಗ್ಯಾರಂಟಿ. ಮುಚ್ಕೊಂಡಿರೋದೇ ಒಳ್ಳೇದು. ಬಾಸ್ ಆಫೀಸಿಗೆ ಬರ್ತೀರಾ ಹೆಂಗೆ? ಅರ್ಥ ಆಯಿತು ಬಿಡಿ. ನೀವು ಸೈಲೆಂಟ್ ಆಗಿದ್ದೀರಾ ಅಂದರೆ ನಿಮಗೆ ಬೇರೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ಇದೆ. ಯಾವುದಾದ್ರೂ ಇಂಪಾರ್ಟೆಂಟ್ ಕಾಲ್ ಬಂದರೆ ನಾನೇ ಮಾತಾಡ್ಬಿಟ್ಟು ಆಮೇಲೆ ನಿಮಗೆ ಕನೆಕ್ಟ್ ಮಾಡ್ತೀನಿ. ಬರಲಾ? ಇದೇನಿದು ಬಾಕ್ಸು? ಇದರಲ್ಲಿ ಏನಾದ್ರು ತಿನ್ನೋ ಐಟಮ್ ಇರ್ಬೋದಾ, ಇಲ್ಲ ಏನಾದರೂ ಗಿಫ್ಟ್ ಐಟಮ್ ಇರ್ಬೋದಾ? ಯಾವುದಕ್ಕೂ ಇದನ್ನು ಅಪೇಸ್ ಮಾಡ್ಕೊಂಡು ಹೋಗ್ಬಿಡೋಣ. ಬಾಸ್ ಇದೇನಿದು ಬಾಕ್ಸು? ಕೊಡಿ, ನಾನು ಇಟ್ಕೊಂಡಿರ್ತೀನಿ. ಇದೇನಿದು? ಬಾಸು ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡಿರಲಿಲ್ಲ. ಇವತ್ತು ಇಷ್ಟು ಚಿಕ್ಕ ವಿಷಯಕ್ಕೆ ಈ ರೇಂಜಿಗೆ ಹೆವಿಯಾಗಿ ಕೋಪ ಮಾಡ್ಕೊತಾ ಇದ್ದಾರೆ. ಯಾವುದಕ್ಕೂ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ಬಿಡೋದೇ ಒಳ್ಳೇದು. ಇಲ್ಲಿದ್ದರೆ ಧರ್ಮದೇಟ್ ಗ್ಯಾರಂಟಿ.